ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ಬ್ಲಾಗ್ಗೆ. ಎಲ್ಲೋಗಿದ್ದಪ್ಪ 4 ದಿನ ಅಂತೀರಾ? 4 ದಿನ ನಮ್ದು ಏನ್ ಹೇಳೋಣ ಗುರುವೆ, ಏನೋ ಒಂದ್ ಮಾಡಕ್ ಹೋಗ್ತೀನಿ, ಏನೋ ಒಂದ್ ಆಗ್ಬಿಡುತ್ತೆ. ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್, ಅದಕ್ಕೆ ಸೊಲ್ಯೂಷನ್ ಹುಡ್ಕೊಂಡು ಹರಿದು ಊರ್ ಬಾಗ್ಲಾಗಿ ಡ್ಯೂಟಿನೂ ಕ್ಯಾನ್ಸಲ್ ಆಗಿ ಏನ್ ಮಾಡೋದ್ ಹೇಳಿ. ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ರು ಮೇಲೋಗೋಣ ಇರೋ ಕಮಿಟ್ಮೆಂಟ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ನಾನ್ ಟ್ರೈ ಮಾಡ್ತೀನಿ. ಬಟ್ ನನ್ನ ಜೀವನ ಇಲ್ಲ, ಇನ್ನೂ ಕೆಳಗೆ ಹೋಗ್ಬೇಕು, ನೀನು ಇನ್ನೂ ನಿನ್ನ ತುಳಿಬೇಕು ಅಂತ ರೆಡಿ ಆಗ್ಬಿಟ್ಟಿರಂತೆ. ನನ್ನ ಕೈಲಿ ಆಯ್ತಾ ಇಲ್ಲ, ಏನು ಮಾಡಕ್ ಆಗಲ್ಲ. ಸೊ 4 ದಿನ ಬಿಸಿ ಆಗ್ಬಿಟ್ಟಿದ್ದೆ, ವಿಡಿಯೋಸ್ ಮಾಡಕ್ ಆಗಿರ್ಲಿಲ್ಲ ಕಮಿಟ್ಮೆಂಟ್ ನಿಂದಾಗಿ. ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾರು ತಪ್ಪಿಕೋಬೇಡಿ. ವಿಡಿಯೋ ಮಾಡ್ಬೇಕು ಅಂದಾಗೆಲ್ಲ ಏನಾದ್ರೂ ಒಂದು ಪ್ರಾಬ್ಲಮ್ ಬರೋದು, ವಿಡಿಯೋ ರೆಕಾರ್ಡ್ ಮಾಡಕ್ ಆಗಲ್ಲ, ರೆಕಾರ್ಡ್ ಮಾಡಿದ್ರೆ ಎಡಿಟ್ ಮಾಡಕ್ ಆಗಲ್ಲ, ಏನಾದ್ರೂ ಒಂದು ತೊಂದರೆ ಗುರುವೆ. ಅದಕ್ಕೆ ಸ್ವಲ್ಪ ಸ್ಟಾಪ್ ಮಾಡ್ಬಿಟ್ಟಿದ್ದೆ, ಆಮೇಲೆ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನೋ ಇಲ್ವೋ, ಏನಾಗುತ್ತೋ ನನಗಂತೂ ಗೊತ್ತಿಲ್ಲ. ಆಲ್ಮೋಸ್ಟ್ ಕಂಟಿನ್ಯೂ 3 ದಿನ ರೆಕಾರ್ಡ್ ಮಾಡಿದೀನಿ, ಎಡಿಟ್ ಮಾಡಕ್ ಆಗಿರ್ಲಿಲ್ಲ, ಟೈಮ್ ಸಿಕ್ಕಿರ್ಲಿಲ್ಲ. ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು ಅಂತಂದ್ರೆ ಬೇಡ ಅಂತ ಎಲ್ಲ ಡಿಲೀಟ್ ಹೊಡೆದ್ಬಿಟ್ಟೆ. ಸೊ ನೋಡೋಣ ಇವತ್ತಾದ್ರು. ಇವಾಗ ನಾನು ಬೆಳಿಗ್ಗೆ 10 ಗಂಟೆಗೆ ಬಂದೆ ಡ್ಯೂಟಿ ಮೇಲೆ. 10 ಗಂಟೆಯಿಂದ 1 ಗಂಟೆ ನಾನ್ ಸ್ಟಾಪ್ ಡ್ಯೂಟಿ ಮಾಡಿದೀನಿ. 7 ಡ್ಯೂಟಿ, ನಾನು 700 ರೂಪಾಯಿ ಮಾಡಿದೀನಿ. 100 ರೂಪಾಯಿ ಯಾವ್ದಾದ್ರು ಸಿಗುತ್ತೆ ಎಲ್ಲ ಹೊಡಿತಾ ಇದ್ದೀನಿ. ಸೊ ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಇವತ್ತು ಸಾಯಂಕಾಲ ತನಕ. ನೆನ್ನೆ ಡ್ಯೂಟಿ ಮಾಡ್ಕೊಂಡು ಮಾಡಿದೆ, 2 ತನಕ ಮಾಡಿದೆ. ಬಟ್ ವಿಡಿಯೋ ರಾತ್ರಿ 10:30 11 ಗಂಟೆ ಆಗ್ಬಿಡ್ತು. ಮನೆಗೆ ಹೋಗಿ ಬಿದ್ದು ಬೆಳಿಗ್ಗೆನೆ ಎದ್ದಿರೋದು. ಆಗ್ತಾ ಇಲ್ಲ, ಕಮಿಟ್ಮೆಂಟ್ ಹಂಗಿದಾವೆ. ಸೊ ಅದ್ರ ನಡುವೆ ವಿಡಿಯೋಸ್ ಎಡಿಟ್ ಮಾಡಕ್ಕೆ ಕೂತ್ಕೊಂಡ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಅದು ಅಷ್ಟು ಈಸಿಯಾಗಿ ಆಗಲ್ಲ. ಎಡಿಟಿಂಗು ಮತ್ತೆ ಎಲ್ಲ ನೋಡ್ಕೋಬೇಕು ಪ್ರತಿಯೊಂದನ್ನು. ಯಾಕಂತಂದ್ರೆ ನಾನು ರೆಕಾರ್ಡ್ ಮಾಡುವಾಗ ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ವಿಡಿಯೋ ರೆಕಾರ್ಡ್ ಮಾಡಿರ್ತೀನಿ. ಅದ್ರಲ್ಲೆಲ್ಲ ಪಾರ್ಟ್ ಎಲ್ಲ ಟ್ರಿಮ್ ಮಾಡಿ ನನಗೆ ಒಂದು 12 ನಿಮಿಷದ ಕಂಟೆಂಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಕ್ ತುಂಬಾ ಟೈಮ್ ಹಿಡಿದು ಬಿಡುತ್ತೆ. ಅದಕ್ಕೆ ಸ್ವಲ್ಪ ಟೈಮು ಆದಷ್ಟು ಬೇಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ ಬನ್ನಿ ಇವಾಗ ಯಾವ್ದು ಡ್ಯೂಟಿ ಹಾಕೊಂಡು ಹೋಗೋಣ. ಈ ಪ್ಯಾಸೆಂಜರ್ ಗೆ ಬಿಲ್ ಬಂದ್ಬಿಟ್ಟು 230 ರೂಪಾಯಿ ತೋರಿಸ್ತಾ ಇತ್ತು. ಏನಕ್ಕಪ್ಪ ಅಂತಂದ್ರೆ ಪ್ಯಾಸೆಂಜರ್ Uber One ಅಂತ ಏನೋ ಒಂದು ಮೆಂಬರ್ಶಿಪ್ ನ ತಗೊಂಡಿದ್ರು. ಅದಕ್ಕೆ ಬಿಲ್ ಬಂದ್ಬಿಟ್ಟು 230 ರೂಪಾಯಿ ಕಲೆಕ್ಟ್ ಮಾಡುವಂತ ತೋರಿಸ್ತಿದ್ದೆ. 178 ರೂಪಾಯಿ ಅದೇನೋ Uber One ಮೆಂಬರ್ಶಿಪ್ ಅಂತ ಏನೋ ಗೊತ್ತಿಲ್ಲ ನನ್ಗಂತೂ. ಈಗ ಪ್ಯಾಸೆಂಜರ್ ನಾನೇನು ಮಾಡಿಲ್ಲ, ನನ್ ಕೊಡಲ್ಲ ಅಂತ ಪ್ಯಾಸೆಂಜರ್. ಆಯ್ತು, ಅದ್ರಲ್ಲಿ ಆಪ್ ಅಲ್ಲಿ ಒಂದು ಆಪ್ಷನ್ ಇರುತ್ತೆ ನೋಡಿ, ಕ್ಯಾನ್ಸಲ್ Uber One ಸಬ್ಸ್ಕ್ರಿಪ್ಷನ್ ಏನೋ ಇತ್ತದು. ಕ್ಯಾನ್ಸಲ್ ಮಾಡಕ್ ಹೇಳಿದೆ, ಆಮೇಲೆ ಬಿಲ್ ಅಪ್ಡೇಟ್ ಆಯ್ತು 52 ರೂಪಾಯಿ. ಇವಾಗ ಏನಾದ್ರು ಪ್ಯಾಸೆಂಜರ್ ಕೊಡಲ್ಲ, ನಾನ್ ಕೊಡೋದೇ ಇಲ್ಲ ಅಂತ ಜಗಳ ಮಾಡ್ಬಿಟ್ಟು ಅಮೌಂಟ್ ಕಲೆಕ್ಟೆಡ್ ಅಂತ ಏನಾದ್ರು ಕೊಟ್ಟಿದ್ರೆ 178 ರೂಪಾಯಿ ನಾನ್ ಕೊಡ್ಬೇಕಾಗಿತ್ತು ಊಬರ್ಗೆ. ಅವ್ರದೇನೋ ಸಬ್ಸ್ಕ್ರಿಪ್ಷನ್ ಆನ್ ಆಗ್ಬಿಟ್ಟಿರೋದು, ಬಟ್ ಕಾಸು ನಾನ್ ಕೊಡ್ಬೇಕಾಗಿತ್ತಲ್ಲ. ಅದಕ್ಕೆ ಫಸ್ಟ್ ಹೇಳಿದೆ Uber One ಸಬ್ಸ್ಕ್ರಿಪ್ಷನ್ ಏನಿದೆ ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ಅಮೌಂಟ್ 52 ರೂಪಾಯಿ ಅಂತ ಬಂತು. 52 ರೂಪಾಯಿ ಇಸ್ಕೊಂಡು ಇನ್ನೊಂದ್ ಬಾಡಿಗೆ ಬಿದ್ದೈತೆ, ಪಿಕಪ್ ಹೋಗ್ತಾ ಇದ್ದೀನಿ. ಈಗ ಪಕ್ಕದಲ್ಲೇ ಇರೋದು. ಈ ರೀತಿ ಡ್ಯೂಟಿಗಳು ಕಂಟಿನ್ಯೂ ಬೀಳ್ತಾ ಇದ್ರೆ ನಮ್ಗೂ ಮಾಡಕ್ ಒಂಥರ ಖುಷಿ ಇರುತ್ತೆ. ಇವಾಗ ಕಂಟಿನ್ಯೂ ನಾನ್ ಸ್ಟಾಪ್ ಬಾಡಿಗೆ ಅಂತಂದ್ರು ಎಷ್ಟ್ ಮಾಡಿದೀನಿ, 9 ಬಾಡಿಗೆ 900 ರೂಪಾಯಿ, 996 ರೂಪಾಯಿ. ಸಾರಿ, ಒಂದು ಲಾಂಗ್ ಬಂದೆ, ಒಂದು ಲೋಕಲ್ ಬಂದೆ. ಈ ರೀತಿ ಲೋಕಲ್ ಲಾಂಗ್ ಯಾವ್ದಾದ್ರು ಇವಾಗ ಹೋಗ್ತಾ ಇದೀನಾ, ಬಿತ್ತಾ ಹೊಡೀರಿ ನಾನ್ ಸ್ಟಾಪ್ ಲೈಕ್ ಮಾಡೋಣ. ಪ್ಯಾಸೆಂಜರ್ ಬರುತ್ತಂಗ ಯಾವ್ದು ಸಿಗುತ್ತೆ ಎಲ್ಲದಕ್ಕೂ ಜೈ ಅನ್ಕೊಂಡು ಹೋಗ್ತಾ ಇದೀನಿ. ಒಂದೇ ಅಂತಲ್ಲ, ಅದೇ ಬೇಕು, ಇದೇ ಬೇಕು, ಲಾಂಗೇ ಬೇಕು, ಲೋಕಲ್ ಬೇಕು, ಕಂಟಿನ್ಯೂ ಕೊಡ್ತಾವನ ಹೊಡಿತಾ ಇದ್ದೀನಿ. ಇಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. 411 ರೂಪಾಯಿ ಬಾಡಿಗೆ, ಸರಿನಾ? ಕರೆಕ್ಟ್ ಆಗಿ ಲೊಕೇಶನ್ ಬಂದಿದ್ದೀನಿ. ಕ್ಯಾನ್ಸಲ್ ಮಾಡ್ಬಿಟ್ರು. ಹೊಟ್ಟೆಗೆ ಏನ್ ತಿಂತಾರೆ ಯಾವನಿಗೆ ಗೊತ್ತು. ವೆಯ್ಟ್ ಮಾಡಲ್ಲ ಗುರು, ಸ್ವಲ್ಪನೂ ವೆಯ್ಟ್ ಮಾಡಲ್ಲ. ಫೋನ್ ಮಾಡಿದಾರೆ CM ಪ್ಯಾಲೇಸ್ ಹತ್ರ ಬನ್ನಿ ಅಂತ. ಸರ್ ಬಂದೆ ನೋಡಿ ಸರ್, ಯೂಟರ್ನ್ ಹೊಡಿತಾ ಇದೀನಿ ಅಂತಂದೆ. ಯೂಟರ್ನ್ ನೋಡ್ಕೊಂಡು ಬಂದೆ, ಕ್ಯಾನ್ಸಲ್ ಮಾಡ್ಬಿಟ್ರು. ಏನ್ ಅಷ್ಟೊಂದ್ ಅರ್ಜೆಂಟ? 411 ರೂಪಾಯಿ ಬಾಡಿಗೆ, ಏನ್ ಮಾಡೋದು? ಬನ್ನಿ ಹೋಗೋಣ, ಏನ್ ಮಾಡೋಣ ಇವಾಗಿರೋ ಮೂಮೆಂಟ್ ಅಲ್ಲಿ. ಡ್ಯೂಟಿ ಮಾಡ್ಕೊಳ್ಳೋಣ ಅಂದ್ರೆ ಡ್ಯೂಟಿಗಳು ಈ ರೀತಿ ಆದ್ರೆ ಬರ್ತಾ ಇದೀನಿ ಸಾರ್ ಅಂತ ಹೇಳಿದೀನಿ, ನಾನೇನ್ ಬರಲ್ಲ ಅಂತ ಹೇಳಿಲ್ಲ. ಬರಲ್ಲ ಅಂತಿದ್ರೆ ಒಂದ್ ಮಾತು, ವಾಪಸ್ ಬುಕ್ ಮಾಡಿ ಹೋಗಿತೀನಿ. ಫಸ್ಟ್ ಇಲ್ಲೇ ಇದ್ದೆ ನಾನು, ಇಲ್ಲಿಂದ ಹಿಂಗ್ ಯೂಟರ್ನ್ ಮಾಡ್ಕೊಂಡು ಹೋಗಿದ್ದು. ಡ್ಯೂಟಿಗೋಸ್ಕರ ವೇಟಿಂಗು. ನಾನೊಬ್ನೇ ಅಲ್ಲ, ಅಲ್ಲಿ ನೋಡಿ ಸುಮಾರು ಆಟೋಗಳು ಹೆಂಗ್ ನಿಂತಿದಾವೆ. ಡ್ಯೂಟಿಗೋಸ್ಕರ ನಾನು ಕೂಡ ವೈಟಿಂಗ್. ಅವಾಗ್ಲೇ ಸಖತ್ತಾಗಿ ಬಂತು ಗುರುವೆ ಡ್ಯೂಟಿಗಳು ನಾನ್ ಸ್ಟಾಪ್. ಇವಾಗ ನೋಡಿ 13 ಟ್ರಿಪ್ ಮಾಡಿದೀನಿ, ಡ್ಯೂಟಿನೇ ಬೀಳ್ತಾ ಇಲ್ಲ. ಒಂದೇ ಆಪ್ ಅಲ್ಲಿ ಮಾಡ್ತಾ ಇರೋದು, ಅದಕ್ಕೆ Uber ಅಲ್ಲೇ ಮಾಡ್ತಾ ಇರೋದು, ಬೇರೆ ಯಾವ್ದ್ರಲ್ಲೂ ಮಾಡ್ತಾ ಇಲ್ಲ ನಾನು. ನಾನ್ ಸ್ಟಾಪ್ ಡ್ಯೂಟಿಗಳು ಕೊಟ್ಟ, ಇವಾಗ ಯಾಕೋ ನಿಲ್ಲಿಸ್ಬಿಟ್ಟ. 3 ಗಂಟೆಯಿಂದ ನಿಲ್ಲಿಸ್ಬಿಟ್ಟವನೆ. 3 ಗಂಟೆಯಿಂದ 4 ಗಂಟೆ ಒಂದೇ ಡ್ಯೂಟಿ ಮಾಡಿರೋದು. ನೋಡೋಣ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಬರುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ. ಬಂದ್ರೆ ಏನ್ ಮಾಡೋದು, ಡ್ಯೂಟಿಗಳು ಸ್ವಲ್ಪ ಕಮ್ಮಿ, ಇನ್ನು ಮಾಡಕ್ ಆಗಲ್ಲ. ಅಂದಷ್ಟು ಹೊಡಿತಾ ಇರ್ಬೇಕು, ಸಿಕ್ಕಿದ್ದನ್ನ ಬಿಡಬಾರ್ದು.
ಅಲ್ವಾ. ಕ್ಯಾನ್ಸಲೇಷನ್ ರೇಟ್ 10% ಆಗೈತೆ. ಅಕ್ಸೆಪ್ಟೆನ್ಸ್ ರೇಟ್ ಸ್ವಲ್ಪ ಜಾಸ್ತಿ ಇದಾಗಿರೋದು ನಂದು. ಕ್ಯಾನ್ಸಲೇಷನ್ ರೇಟ್ ಕರೆಕ್ಟ್ ಆಗೈತೆ. ಸೊ ನೋಡೋಣ. 2.2 ಪಿಕಪ್ ಹೋಗ್ತಾ ಇದೀನಿ. ಏನಕ್ಕಪ್ಪ ಅಂತಂದ್ರೆ ಇಲ್ಲಿಂದ ನಾನು 3.2 ಖಾಲಿ ಹೋಗ್ಬೇಕು. ಅದಕ್ಕೆ ಒಂದು ಈ ಡ್ಯೂಟಿನ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಅಂತಂದ್ರೆ ಮೇನ್ ರೋಡ್ ತನಕ ಖಾಲಿ ಹೋಗ್ಬೇಕು. 2 ಕಿಲೋಮೀಟರ್ ಹೋಗಿ ಪಿಕಪ್ ಮಾಡ್ಕೊಂಡು ವಾಪಸ್ ಅಲ್ಲಿಗೆ ಕರ್ಕೊಂಡೋಗಿ ಬಿಡೋದು, ಎಲ್ಲಿ ಮೇನ್ ರೋಡ್ಗೆ. ಸೊ ಬನ್ನಿ, ಇದು ಹಾಕೊಳ್ಳಿಲ್ಲ ಅಂದಿದ್ರೆ ನಾನು ಇವಾಗ 3 ಕಿಲೋಮೀಟರ್ ಮೇನ್ ರೋಡ್ ತನಕ ಖಾಲಿ ಹೋಗ್ಬೇಕಾಗಿತ್ತು. ನಾನಿದ್ದೀನಿ ಇವಾಗ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಹತ್ರ. ಇಲ್ಲಿಂದ ನಮ್ಗೆ ಯಾವ್ದು ಡ್ಯೂಟಿ ಬರಲ್ಲ. ಇವಾಗ ಬಿದ್ರೆ ಲಕ್ಕು, ಇಲ್ಲ ಅಂತಂದ್ರೆ ಇಲ್ಲ. ಕೂತಿದ್ನ ಟಕ್ ಅಂತ ಬಂತ 2 ಕಿಲೋಮೀಟರ್ ಪಿಕಪ್. ಹೋದ್ರೂ ಪರವಾಗಿಲ್ಲ, 2 ಕಿಲೋಮೀಟರ್ ಹೋಗೋಣ, ಹಾಕೊಂಡ್ ಬರೋಣ, ಕರ್ಕೊಂಡೋಗಿ ಡ್ರಾಪ್ ಮಾಡಿ ನೋಡೋಣ ಎಷ್ಟಾಗತ್ತೆ ಅಷ್ಟು. ಇವಾಗ ಲೋಕಲ್ ಹಂಗೆ ಎಲ್ಲ ಹೊಡಿತಾ ಇದೀನಿ. 50 ರೂಪಾಯಿದು ಹೊಡೆದೆ, 200 ರೂಪಾಯಿದು ಹೊಡಿತಾ ಇದೀನಿ, 100 ರೂಪಾಯಿದು ಹೊಡಿತಾ ಇದೀನಿ, 60 ರೂಪಾಯಿದು ಹೊಡಿತಾ ಇದೀನಿ, 52 ರೂಪಾಯಿದು ಹೊಡಿತಾ ಇದೀನಿ, ಮತ್ತೆ 215 ರೂಪಾಯಿ ಬಂತು, ಅದನ್ನು ಹೊಡಿತಾ ಇದೀನಿ. ಸೊ ಯಾವ್ದು ಬಿಡಲ್ಲ, ನಾನ್ ಸ್ಟಾಪ್. ಒಂದಾದ್ಮೇಲೆ ಒಂದು ಟ್ರಿಪ್ ಎಂಡ್ ಆಗೋಕ್ಕಿಂತ ಮುಂಚೆ ಇನ್ನೊಂದು ಡ್ಯೂಟಿ ಬಂತ ಟಕ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಹೋಯ್ತಾ ಇರೋದು ಅಲ್ವಾ. ಸೊ ಬನ್ನಿ ಪಿಕಪ್ ಹೋಗೋಣ. ಇವಾಗ ಇಲ್ಲಿಂದ ಅಲ್ಲಿ ತನಕ ಖಾಲಿ ಹೋಗ್ಬೇಕಾಗಿತ್ತು. ಅದಕ್ಕೆ 2 ಕಿಲೋಮೀಟರ್ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇರೋದು ಇವಾಗ. ಇಲ್ಲ ಅಂದ್ರೆ 3.1 ಕಿಲೋಮೀಟರ್ ನಾನು ಖಾಲಿ ಹೋಗ್ಬೇಕಾಗಿತ್ತು. ಜಸ್ಟ್ ಇವಾಗ ಇಲ್ಲಿಗೆ ಡ್ರಾಪ್ ಮಾಡಿ ಇಲ್ಲಿಂದ ಬಾಡಿಗೆ ಹಾಕೊಂಡಿರೋದು ನಾನು. 3 ಕಿಲೋಮೀಟರ್ ಮೇನ್ ರೋಡ್. ನಾನೆಲ್ಲೋ ಬೇರೆ ಕಡೆ ಡ್ಯೂಟಿ ಮಾಡ್ಕೊಂಡಿದ್ದೆ. ಅಂಗಡಿಲೆಲ್ಲ ಐಟಮ್ ಖಾಲಿ ಆಗ್ಬಿಟ್ಟೈತೆ, ತಗೊಂಡ್ ಬಾ ಅಂತಂದ್ರು. ಆಯ್ತು, ಅಮೌಂಟ್ ಕಳ್ಸಿ ಅಂತಂದ್ರೆ ದುಡಿದಿರೋದ್ರಲ್ಲಿ ತಗೊಂಡ್ ಬರಲೇ ಅಂತ ನಮ್ಮಮ್ಮ ಉಗಿತೈತಿ. ಇಷ್ಟೈತೆ ನನ್ನ ಹತ್ರ, ಇಷ್ಟಲ್ಲಿ ಎಷ್ಟು ಬರುತ್ತೆ ಅಷ್ಟು ತಗೊಂಡ್ ಬಂದಿದ್ದೀನಿ. ರೇಟು ಡೈಲಿ ಅಂತೈತಪ್ಪ ಐಟಮ್ದು. ಸಿಗರೇಟ್ಸ್ ಅದು ಹೋಲ್ಸೇಲ್ ಅಲ್ಲೇ ಹೆವಿ ಕಾಸ್ಟ್ಲಿ ಆಗ್ಬಿಟ್ಟು. ಇಲ್ಲಿಂದ ನಾನು ತಗೊಂಡೋಗಿ 22 ಮಾರಿದ್ರೆ ನನಗೆ 2 ರೂಪಾಯಿ ಲಾಭ. ಅದೇ ನಾನು ಅಮೃತಹಳ್ಳಿಯಿಂದ ತಗೊಂಡೋಗಿ ಸಿಗರೇಟ್ ಮಾರ್ತೀನಿ ಅಂತಂದ್ರೆ ನನಗೆ 22 ರೂಪಾಯಿ ಬೀಳುತ್ತೆ. ಸಿಗರೇಟ್ 21 ರೂಪಾಯಿ ಬೀಳುತ್ತೆ. ಇವಾಗ ನಾನು ತಗೊಂಡ್ ಬರೋಕ್ಕೆ ಹೋಗೋಕೆ ಕಾಸ್ಟ್. ಅದಕ್ಕೆ ಕೆಲವೊಂದ್ ಕಡೆ 25 ಇದೆ, ಕೆಲವೊಂದ್ ಕಡೆ 22 ಇದೆ ರೇಟು. ಏನ್ ಮಾಡ್ತೀರಾ, ಏನು ಮಾಡಕ್ಕಾಗಲ್ಲ. ಕಲ್ತಿದೀವಿ ಅಂದ್ಮೇಲೆ ಕಾಸ್ಟ್ಲಿನೇ ಬೇಕೇ ಬೇಕು. ಇದಿಲ್ಲ ಅಂತ ನಡೆಯಲ್ಲ, ನನಗೂ ನಡೆಯಲ್ಲ. ನಂತರ ಅಷ್ಟೇ ಟೊಮಾಟೋದವ್ರಿಗೆ ಏನ್ ಗೊತ್ತಾ, ಒಂದ್ ಟೀ ಒಂದ್ ದಮ್ಮು ಅಷ್ಟೇ ಬೇಕು. ಊಟ ಕೊಡ್ಬೇಡಿ, ಟಿಫಿನ್ ಕೊಡ್ಬೇಡಿ, ರಾತ್ರಿ ಊಟನೂ ಕೊಡ್ಬೇಡಿ. ಇವೆರಡು ಇದ್ರೆ ಸಾಕು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೀವು ರುಬ್ತೀವಿ, ಡ್ಯೂಟಿ ಮಾಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಏನಂತಂದ್ರೆ ಇದೇ ಪ್ರಾಬ್ಲಮ್. ನೀವು ಆಟೋ ಕೈ ಆಗ್ತಾ ಇಲ್ಲ. ಓ ಸಾರಿ, ಲಿಫ್ಟ್ ಕೇಳ್ತವ್ರೆ. ನಾವ್ ಆಟೋ ಕೈ ಆಗ್ತವ್ರೆ ಅಂತ ಆ ಕಡೆ ಹೋದೆ. ಇನ್ನೊಂದು ವಿಚಾರ, ಬೆಳಿಗ್ಗೆಯಿಂದ ನಾನು ಡ್ಯೂಟಿ ಮಾಡ್ತಾ ಇದೀನಲ್ವಾ, ನನಗೆ ಏನಾಗ್ತೈತೆ ಗೊತ್ತಾ, ಪ್ಯಾಸೆಂಜರ್ ಇದ್ದಾಗ ಅಥವಾ ನಾನು ಬುಕಿಂಗ್ ತಗೊಂಡಾಗ ಅವಾಗ್ಲೇ ನನಗೆ ಜಾಸ್ತಿ ಜನ ಕೈ ಅಡ್ಡ ಹಾಕ್ತಾ ಇರೋದು. ಇವಾಗ ನಾನು ಬುಕಿಂಗ್ ತಗೊಂಡ್ ಹೋಗ್ತಾ ಇರ್ತೀನಿ, ಅಂತ ಟೈಮಲ್ಲಿ ಕೈ ಅಡ್ಡ ಹಾಕಿ ನಿಲ್ಸು ಅಂತಂದ್ರೆ ಇಲ್ಲಿ ಬುಕಿಂಗ್ ತಗೊಂಡಿರ್ತೀನಿ. ಅದು ಹೆಂಗ್ ಗೊತ್ತಾ, ಇನ್ನೊಂದ್ 100 ಮೀಟರ್ ಪಿಕಪ್ ಇರುತ್ತೆ, ಆ ಟೈಮಲ್ಲಿ ಅಡ್ಡ ಹಾಕ್ತಾರೆ. ಇವಾಗ ನಾನು ಬುಕಿಂಗ್ ಕಂಪ್ಲೇಂಟ್ ಮಾಡ್ಬೇಕು ಅಂತ ನಾನು ಇರ್ತೀನಿ, ಬಟ್ ಡ್ಯೂಟಿ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ ನಂಗೆ ಇಷ್ಟ ಇರಲ್ಲ. ಅದೇ ಪ್ರಾಬ್ಲಮ್. ಓ ಎಂತ ಬಾಡಿಗೆ ಮಿಸ್ ಆಯ್ತು, 250 ರೂಪಾಯಿ ಬಾಡಿಗೆ ಮಿಸ್ ಆಯ್ತು. ಪರವಾಗಿಲ್ಲ, ಫಸ್ಟ್ ಹೋಗಿ ಒಂದ್ ಟೀ ಹೊಡಿಯೋಣ, ಅಂಗಡಿಲಿ ಐಟಮ್ ಕೊಡೋಣ, ಆಮೇಲೆ ಬರೋಣ. ಫಸ್ಟ್ ಡ್ಯೂಟಿ ಇಂಪಾರ್ಟೆಂಟ್, ಡ್ಯೂಟಿನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಆದಷ್ಟು. ಇವಾಗ ಇದು ಕೊಟ್ಬಿಟ್ಟು ನಾನು ಸೀದಾ ಬರ್ತೀನಿ. ನನಗೆ ಗೊತ್ತಿಲ್ಲ, ನನ್ ಫೋನ್ ಹಾಕ್ಬೇಡಿ. ಇವಾಗ ಐಟಮ್ ತಗೊಳ್ಳಿ, ನೀವೇ ಅಂಗಡಿ ಕ್ಲೋಸ್ ಮಾಡ್ಕೊಳ್ಳಿ. ನಾನಂತೂ ಬರಕ್ ಆಗಲ್ಲ, ಡ್ಯೂಟಿ ಮಾಡ್ಕೊಂಡು ಇದ್ ಬಿಡ್ತೀನಿ. ನನ್ನ ಹತ್ರ ಇಲ್ಲ ಇವಾಗ ಕಾಸು, ಎಲ್ಲ ಖಾಲಿ ಪುಲಾವ್ ಆಗ್ಬಿಟ್ಟಿದೀನಿ ನಾನು. ಇದ್ ಬಂದಿದ್ದೆಲ್ಲ ಇವ್ರಿಗೆ ಕೊಟ್ಬಿಟ್ಟು ನಾನ್ ಖಾಲಿ. ಅದಕ್ಕೆ ಫಸ್ಟ್ ವಾಪಸ್ ಬಂದ್ಬಿಡೋಣ ಡ್ಯೂಟಿ ಮೇಲೆ. ಬನ್ನಿ ಅಂಗಡಿ ಹತ್ರ ಹೋಗೋಣ ಇವಾಗ. ಸೊ ಇನ್ನೊಂದು ಡ್ಯೂಟಿ ಹಾಕೊಂಡು ಹೊರಟಿದ್ದೀನಿ ನಾನು. ಇವಾಗ ಇಷ್ಟೊತ್ತು ಕೂತಿದ್ದೆ, 6 ಗಂಟೆ 16 ನಿಮಿಷ, 5 ಗಂಟೆಯಿಂದ ಕೂತಿದ್ದೆ. ಸ್ವಲ್ಪ ಹೊತ್ತು ಅಂಗಡಿ ನೋಡ್ಕೊಂಡೆ. ಇವಾಗ ವಾಪಸ್ ಡ್ಯೂಟಿ ಮೇಲೆ ಹೋಗ್ತಾ ಇದ್ದೀನಿ. ಡ್ಯೂಟಿ ಮಾಡೋಣ ಇವಾಗ. ಫಸ್ಟ್ ಡ್ಯೂಟಿ ಮಾಡ್ಕೊಂಡು ಹೋಗೋಣ. ಪ್ಯಾಸೆಂಜರ್ ಅವ್ರೇನ ತುಂಬಾ ಹೊತ್ತಿಂದ ಕಾಯ್ತಾ ಇದೀನಿ, ಯಾವ್ದೋ ಡ್ಯೂಟಿ ಬೀಳ್ತಾ ಇಲ್ಲ. ಮತ್ತಿಕೆರೆಯಲ್ಲಿ ಇದ್ದೀನಿ. ಇಷ್ಟ ಆಗಿದೆ ನೋಡಿ ಸರ್ ನಮ್ದು ಇವತ್ತಿನ ಡ್ಯೂಟಿ. 16 ಟ್ರಿಪ್ ನಾನ್ ಸ್ಟಾಪ್ ಹೊಡೆದು 18, 15, 17, 1 ಬಂತು. ಅದು ಕ್ಯಾನ್ಸಲ್ ಆಗ್ಬಿಡ್ತು. ಕಸ್ಟಮರ್ ಕ್ಯಾನ್ಸಲ್ಡ್. 5 ಗಂಟೆಗೆ ಬಂದಿದ್ದು, 16:41 ಒಂದು ಮಾಡಿದ್ದು. ಅದಾದ್ಮೇಲಿಂದ ಸ್ವಲ್ಪ ಅಂಗಡಿ ಹತ್ರ ಹೋಗಿ ಕೂತ್ಕೊಂಡು ನೋಡಿ, ನಾನಂಗ್ರು ಯಾವ್ದು ಕ್ಯಾನ್ಸಲ್ ಮಾಡಿಲ್ಲ ಇವತ್ತು. ಕಸ್ಟಮರ್ ಕ್ಯಾನ್ಸಲ್ಡ್ 50, 60 ಯಾವ್ದು ಸಿಗುತ್ತೆ ಎಲ್ಲಾ ಮಾಡಿದೀನಿ ಡ್ಯೂಟಿ. ಸೊ ಇವಾಗ ಕೂತಿದೀನಿ ನಾನು ಮಸ್ತಿಕೆರೆ ರಾಮಯ್ಯ ಹಾಸ್ಪಿಟಲ್ ಹತ್ರ. ನೋಡೋಣ ಯಾವ್ದಾದ್ರು ಬಿದ್ರೆ ಮಾಡೋಣ. ಡ್ಯೂಟಿ ಮಾಡ್ಬೇಕು ಅಂತಾನೆ ಇರೋದು. ನೋಡೋಣ ಇವಾಗ ನಮ್ಮ ಹತ್ರನ ಆನ್ ಮಾಡೋಣ. ಯಾವ್ದ್ರಲ್ಲಿ ಸಿಗುತ್ತೆ ಅದ್ರಲ್ಲಿ, ಇದ್ರಲ್ಲಿ ಬಂದ್ರೆ ಇದ್ರಲ್ಲಿ ಮಾಡೋಣ, ಊಬರ್ ಅಲ್ಲಿ ಬಂದ್ರೆ ಊಬರ್ ಅಲ್ಲಿ, ನಮ್ಮ ಆ್ಯಪ್ ಬಂದ್ರೆ ನಮ್ಮ ಆ್ಯಪ್. ವೈಟಿಂಗ್ ಯಾವ್ದು ಬಿಡ್ತಾ ಇಲ್ಲ, ತುಂಬಾ ಹೊತ್ತಿಂದ ಕಾಯ್ತಾ ಇದ್ದೇನೆ.
ಡ್ರಾಪ್ ಮಾಡಿ 18-15 ಅಂತಂದ್ರೆ 6:44 ಡ್ರಾಪ್ ಮಾಡಿದೆ. 6:44 ಕಾಯ್ತಾ ಇದ್ದೀನಿ. ನೋಡೋಣ ಬಂದ್ರೆ ಮಾಡೋಣ ಟಕ್ 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 ಅಂತ ಅಲ್ವಾ. ಲಾಂಗ್ ಕತೆ ಮುಗೀತು, ಲೋಕಲ್ ಹೊಡಿಯೋಣ. ಸರಿ, ಲಾಂಗ್ ಡ್ಯೂಟಿ ಕತೆ ಮುಗೀತು, ಇವಾಗ ಲೋಕಲ್ ಹೊಡಿಯೋಣ ಬನ್ನಿ. ಏನಕ್ಕಂತಂದ್ರೆ ಲಾಂಗ್ ಡ್ಯೂಟಿ ಯಾವ್ದು ಬರ್ತಾ ಇಲ್ಲ. MS ರಾಮಯ್ಯದಿಂದ ಕೆಂಪಾಪುರಕ್ಕೆ ಬಂದೆ, ಕೆಂಪಾಪುರದಿಂದ ರಾಚನಹಳ್ಳಿಗೆ ಬಂದೆ, ರಾಚನಹಳ್ಳಿಯಿಂದ ಇವಾಗ ಲೋಕಲ್ 50 ರೂಪಾಯಿ ಡ್ಯೂಟಿ ಹೊಡ್ಕೊಂಡು ಕೂತಿದೀನಿ. ಯಾಕಂದ್ರೆ ಇದನ್ನು ಇಲ್ಲ ಇವಾಗ, ಇದು ಬಿಟ್ರೆ. ಸೊ ಅದಕ್ಕೆ ಲೋಕಲ್ 50 ರೂಪಾಯಿ ಡ್ಯೂಟಿನ ಹೊಡಿಯೋಣ. ಇವಾಗ ಟೈಮ್ ಬಿಟ್ಬಿಟ್ಟು 8 ಗಂಟೆ. ಇವಾಗ ಎಂಡ್ ಆಗೋ ಟೈಮ್ ಇವಾಗ ಡ್ಯೂಟಿ ಯಾವ್ದಾಗುತ್ತೋ ಅದು 10 ಗಂಟೆ ತನಕ ಲೋಕಲ್ ಲಾಂಗ್ ಯಾವ್ದು ಒಂದು ಮಾಡ್ಕೊಂಡು ಕುತ್ಕೊಳ್ಳೋಣ. ಅಲ್ಲ ಲಾಂಗ್ ಅಂದ್ರೆ ಬರಲ್ಲ, ಬಂದ್ರು ಹೊಡಿಬಹುದು, ಇಲ್ಲಂತಲ್ಲ. ಹೊಡೆದ್ರೆ ಖಾಲಿ ಬರ್ಬೇಕು, ಹೇಳಕ್ ಆಗಲ್ಲ. ಪ್ಲಸ್ ಮೈನಸ್ ಯಾವ್ದು ಸಿಗುತ್ತೆ ಎಲ್ಲದಕ್ಕೂ ಜಯ ಒಂದ್ ಕೂತಿದೀನಿ. ಸೊ ಬನ್ನಿ ಇವಾಗ ಒಂದು 50 ರೂಪಾಯಿದು ಡ್ಯೂಟಿ ಪಿಕಪ್ ಹೋಗ್ತಾ ಇದೀನಿ. ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಣ. 20 ಟ್ರಿಪ್ 2541 ರೂಪಾಯಿ ದುಡ್ದಿದ್ದೀನಿ. ಇದರಲ್ಲಿ ನನ್ನ ಹತ್ರ ಇರೋದು ಎಷ್ಟು ಗೊತ್ತಾ? 20 ರೂಪಾಯಿ. ನಂಬಲ್ಲ, ಹೇಳ್ತೀನಿ ಏನ್ ತಂದಿದ್ದೀನಿ ಅಂತ, ತೋರಿಸ್ಬಿಡ್ತೀನಿ. ಟೀ ಪುಡಿ, ಟೀ ಕಪ್ಪು, ಸಿಗರೆಟ್ಸು, ಐಟಮ್ಸು ಎಲ್ಲ ತಗೊಂಡ್ ಬಂದೆ. ಅದಕ್ಕೆ ಇರೋಬರೋ ಅಮೌಂಟ್ ಎಲ್ಲ ಖಾಲಿ. ಟೆನ್ಷನ್ ಅಂದ್ರೆ ಟೆನ್ಷನ್ 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 ಟೆನ್ಷನ್. ಅಂಗಡಿಲಿ ಐಟಮ್ ಇರ್ಲಿಲ್ಲ. ಇದಕ್ಕೆ 1600 ರೂಪಾಯಿ, ಇದು 100 ರೂಪಾಯಿ, 1700 ರೂಪಾಯಿ, 300 ರೂಪಾಯಿ, 2000, 100 ರೂಪಾಯಿ ಊಟ, 300 ರೂಪಾಯಿ ಗ್ಯಾಸ್. ಸಾರಿ, ಇದು 2000 ಆಯ್ತಾ? 380-90 ರೂಪಾಯಿ ಗ್ಯಾಸ್ ಹಾಕ್ಸಿದ್ದೆ ಫುಲ್ ಟ್ಯಾಂಕ್. ಸಾರಿ ಸಾರಿ ಸಾರಿ, ಗಾಡಿ ಮೂವ್ ಮಾಡ್ತಾ ಇದೀನಿ ನಾನು. ಗ್ಯಾಸ್ ಇನ್ನೂ ಐತೆ, ಟೆನ್ಷನ್ ಇಲ್ಲ. ನಾಳೆ ಬೆಳಿಗ್ಗೆ ಎದ್ದು ಸಾಯಂಕಾಲ ತನಕ ಆರಾಮಾಗಿ ಓಡಿಸ್ಕೋಬಹುದು, ಗ್ಯಾಸ್ ಟೆನ್ಷನ್ ಇಲ್ಲ. ಇಷ್ಟು ದುಡ್ದಿದ್ದೀನಿ. ಇದು ಸಂಡೇ ಬಿರಿಯಾನಿ ಕತೆ, ಸರಿನಾ? ಇದು ಡೈಲಿ ಕತೆ ಅಲ್ಲ, ಇದು ಸಂಡೇ ದಿನ ಹೊಡೆದಿರುವಂತ ಕತೆ, ಬಿರಿಯಾನಿ ತಿಂದಿರುವಂತ ಕತೆ. ಏನಕ್ಕಂತಂದ್ರೆ ಇವತ್ತಾಗಿರೋ ದುಡಿಮೆ ನಾಳೆ ಆಗುತ್ತೋ ಇಲ್ವೋ ಅಂತ ಗ್ಯಾರಂಟಿಯಿಂದ ಹೇಳಕ್ ಆಗಲ್ಲ. ಕೆಲವೊಂದ್ಸಾರಿ ಆಗುತ್ತೆ, ಕೆಲವೊಂದ್ಸಾರಿ ಆಗಲ್ಲ. ಇವಾಗ ನಾನಿದ್ದೀನಿ ಏನಪ್ಪಾ ಬಾಗ್ಲೂರ್ ಕ್ರಾಸ್ ಅಲ್ಲಿ. ಇಲ್ಲಿಂದ ನಾನು ಇವಾಗ ಖಾಲಿ ಹೋಗ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು 9:15. ಒಂದು ಡ್ಯೂಟಿ ಬೀಳ್ತಾ ಇಲ್ಲ, ಸಿಂಗಲ್ 50 ರೂಪಾಯಿ ಡ್ಯೂಟಿನೂ ಕೂಡ ಬೀಳ್ತಾ ಇಲ್ಲ. ಅವಾಗ್ಲಾದ್ರೂ 50 ರೂಪಾಯಿದು ಏನೋ ಮಾಡ್ಕೊಂಡಿದ್ದೆ, ಒಂದು ಲಾಂಗ್ ಬಂದೆ ಅಷ್ಟೇ. ಅದಾದ್ಮೇಲಿಂದ ಡ್ಯೂಟಿಗಳಿಲ್ಲ. ಐಟಮ್ ಎಲ್ಲ ತಗೊಂಡು ಹಂಗೆ ಅಲ್ಲೇ ಇಮಿಡಿಯೇಟ್ಲಿ ಡ್ಯೂಟಿ ಬಂತು, ಡ್ಯೂಟಿ ಹಾಕೊಂಡು ಸೀದಾ ಓಡ್ ಬಂದೆ. ಇವಾಗ ಇಲ್ಲಿಂದ ಡ್ಯೂಟಿಗಳಿಂದ ಖಾಲಿ ಮನೆ ಕಡೆ ಹೋಗ್ತಾ ಇದ್ದೀನಿ. ಸೊ ವಿಡಿಯೋನ ಇಲ್ಲಿ ತನಕ ನೋಡಿದೀರಾ ಅಂತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನೋಡೋಣ ನಾಳೆ ಎಷ್ಟು ದುಡಿಯಕ್ ಆಗುತ್ತೆ ಅಂತ. ಹೇಳಕ್ ಆಗಲ್ಲ, ಯಾಕಂತಂದ್ರೆ ಹೋದ್ ಸಂಡೆ ನಾನು ಜಸ್ಟ್ 1200 ರೂಪಾಯಿ ಮಾಡಿದ್ದೆ. ಆದ್ರೆ ಇವತ್ತು 2500 ಮಾಡಿದ್ವಿ. ಯಾಕಂತಂದ್ರೆ ಒಂದಿನ ಇದ್ದಂತ ದುಡಿಮೆ ಮತ್ತೊಂದ್ ದಿನ ಇರಲ್ಲ. ನೋಡೋಣ ನಾಳೆ ಎಷ್ಟು ಟಾರ್ಗೆಟ್ ಅನ್ನ ರೀಚ್ ಮಾಡ್ತೀವಿ, ಎಷ್ಟು ಅಮೌಂಟ್ ಅನ್ನ ದುಡಿತೀವಿ ಅಂತ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.